ದಿನೇ ದಿನೇ ಹೇಮಾವತಿ ಕಿಚ್ಚು ಹೆಚ್ಚಾಗ್ತಿರುವಂಥದ್ದು. ತುಮಕೂರು ಬಾಗಿನ ರೈತರು ಏನು ಹೋರಾಟ ಮಾಡ್ತಾ ಇದ್ರೆ, ಇಲ್ಲಿ ಕುಣಿಗಲ್ನಲ್ಲಿ ಕೂಡ ರಂಗನಾಥ್ ಅವರು ಈಗ ಮನೆ ಮನೆಗೆ ತೆರಳಿ, ಪ್ರತಿ ಗ್ರಾಮಕ್ಕೆ ತೆರಳಿ ಅವ್ರು ಬನ್ನಿ ನಮ್ಮ ನೀರು ಎಷ್ಟು ಅವಶ್ಯಕತೆ ಅಂತ ಕೇಳ್ಕೊತಾ ಇರೋ. ನನ್ನ ಜೊತೆ ಖುದ್ದು ರಂಗನಾಥ್ ಅದರ ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೇಮಾವತಿ ನೀರು ಕುಣಿಗಲ್ಗೆ ಎಷ್ಟು ಇಂಪಾರ್ಟೆಂಟು ಅನ್ನೋಂಥದ್ದು ರೀ? ಇವತ್ತು ಏನಾದರೂ ಹೇಮಾವತಿ ನೀರನ್ನು ತುಮಕೂರು ಜಿಲ್ಲೆಗೇ ತರಬೇಕು ಅಂತಂದರೆ ಅದು ವೈ.ಕೆ. ರಾಮಯ್ಯನವರು ಮತ್ತು ಹುಚ್ಚಮಾಸ್ತಿಗೌಡರು ಕಾರಣ. ಇವತ್ತೇನಾಗಿದೆ ಅಂದರೆ ನಮ್ಮೆಲ್ಲರ ಹುಡುಗರುಗಳು ವಲಸೆ ಹೋಗ್ತಾವ್ರೆ. ಅವ್ರ ಜಮೀನು ಮೇಲೆ ಭರವಸೆ ಇಲ್ಲ, ಯಾಕೆಂದರೆ ನೀರು ಸಿಗ್ತಾಯಿಲ್ಲ. 800, 900, 1000 ಕೊಟ್ಟೋಗಿದೆ. ಇವತ್ತು ನಮಗೆ ಸಿಕ್ಕಿರೋಂಥ ನಿಗದಿಯಾಗಿರೋಂಥ 3000 MCFTಲಿ 90% ಕೊರತೆ ಆಗಿದೆ. ಅದನ್ನು ಪಡೀಲಿಕ್ಕೆ ಇವತ್ತು ಹೊರಟಿರುವಂಥದ್ದು. ಸೊ ಅದು ಬಂದರೆ ಅಟ್ಲೀಸ್ಟ್ ನಮ್ಮಲ್ಲಿ ಕೃಷಿಲಿ ಹುಡುಗರು ವಲಸೆ ಹೋಗಿರೋರು ವಾಪಸ್ ಬಂದು ಜಮೀನುಗಳ ಮೇಲೆ ನಂಬಿಕೆ ಇಟ್ಕೊಂಡು ಸ್ವಾಭಿಮಾನದಲ್ಲಿ ಬದುಕಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ನಿಮ್ಮದೇ ಪಕ್ಷದ ಶಾಸಕರು ಗುಬ್ಬಿ ಅವರು ನಮಗೆ ವಿರೋಧ ಇದೆ ಹೇಮಾವತಿ ಹೋರಾಟಕ್ಕೆ ಹೋಗ್ಬಲ್ಲ. ಅಲ್ಲ, ಅವ್ರಿಗೂ ಅಲ್ಲಿ ಏನಾಗಿದೆ ಅಂತಂದರೆ ಲಿಂಕ್ ಕೆನಾಲ್ ಬಂದುಬಿಟ್ರೆ ಏನೋ ಅವ್ರ ತೊಂದರೆ ಆಗುತ್ತೆ, ಆತಂಕ ಇದೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ಸಭೆಗಳು ಮಾಡಿದ್ದೇವೆ, ತಾಂತ್ರಿಕ ವರದಿ ಕೇಳಿದ್ರು, ಅದನ್ನೆಲ್ಲ ಕೊಟ್ಟಿದ್ದೇವೆ. 4ನೇ ತಾರೀಕು ಅದಕ್ಕೋಸ್ಕರನೂ ಒಂದು ಸಭೆ ಕರೆದು ಉಪಮುಖ್ಯಮಂತ್ರಿಗಳು ಎಲ್ಲರನ್ನೂ ಕರೆದು ಮಾತನಾಡಿಸ್ತಾ ಇದ್ದಾರೆ. ಈ ಸಭೆಗೆ ನಮ್ಮದು ವಿರೋಧ ಇದೆ, ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಸಭೆ ಆಗಬೇಕು ಅನ್ನೋಂಥದ್ದು ಮಾತಾಡ್ತಾರೆ. ಅವ್ರಿಗೆ ಏನು ಬೇಕೋ ಅವತ್ತು ಬಂದು ಕೇಳಲಿ ನಾಳೆ. ಅದೇನು ಯಾವ ರೀತಿ ಅವರವರ ಅನಿಸಿಕೆಗಳನ್ನು, ಅಲ್ಲೂ ಅಭಿಯಂತರು ಇರ್ತಾರೆ, DCM ಸಾಹೇಬ್ರು ಇರ್ತಾರೆ, ಎಲ್ಲ ಇನ್ಚಾರ್ಜ್ ಮಿನಿಸ್ಟ್ರು ಸಹ ಇರ್ತಾರೆ, ಸೋಮಣ್ಣವ್ರು MP ಅವರು ಬರ್ತಾರಂತೆ. ಸೊ ನಾಳೆ ಏನು ಯಾವ ರೀತಿ ಅವ್ರದ್ದು ಏನೇನಿದೆ ಆತಂಕಗಳು ನಿವಾರಣೆ ಮಾಡಲಿಕ್ಕೆ ನಾವು ಎಲ್ಲ ತಯಾರಿದ್ದೇವೆ ಅನ್ನೋದನ್ನು ಸರ್ಕಾರದವ್ರು ಹೇಳ್ತಾವ್ರಲ್ಲ. ಕುಣಿಗಲ್ ಈಗ ರಂಗನಾಥ್ ಮೂಲಕ ಮಾಗಡಿಗೆ ನೀರು ತಗೊಂಡು ಹೋಗ್ತೀವಿ ಅಂತ ಅವ್ರು ಹೇಳ್ತಾರೆ. ರಂಗನಾಥ್ ಮೂಲಕ ಅವ್ರು ಕುಣಿಗಲ್ಗೆ ನೀರು ತಗೊಂಡು ಹೋಗ್ತಾರೆ, ಜನಗಳಿಗೆ ಮಂಗನ್ ಮಾಡ್ತಾವ್ರೆ ಅಂತ ಹೇಳ್ತಾರೆ ಸರ್. ಈಗ ಅದಕ್ಕೇನೆ ನೋಡಿ, ಇಲ್ಲಿ ಇದು 2014 ಶ್ರೀರಂಗ ಏತ ನೀರಾವರಿಯ ಅನುಮೋದನೆ ಆಗಿರೋದು. ಅವಾಗ ನಾನು MLA ಇರಲಿಲ್ಲ. ಸುಮ್ಮನೆ ಅವ್ರು ದಾರಿ ತಪ್ಪಿಸೋಂಥ ಪ್ರಯತ್ನ. ನಾನು ಇದು ಲಿಂಕ್ ಕೆನಾಲ್ ಬಂದು ಗುಬ್ಬಿಯಿಂದ ಸ್ಟಾರ್ಟ್ ಆಗಿ ಗುಬ್ಬಿ ಕುಣಿಗಲ್ ಬಾರ್ಡ್ರಲ್ಲಿ ಬೀಳೋದು. ಸೊ ಅದಾದಮೇಲೆ ಕುಣಿಗಲ್ ಒಳಗಡೆ ಬರೋದು. ನನ್ನ ಏನು 3000 MCFT ನೀರನ್ನು ಒಂದೇ ಒಂದು ನೀನು ಯಾರಿಗೂ ನಾನು ತ್ಯಾಗ ಮಾಡೋಕ್ಕೆ ಯಾವ ತಾಲೂಕಿಗೂ ನಾನು ರೆಡಿ ಇಲ್ಲ. ಇರಲಿ ಅವೆಲ್ಲ. ವಿರೋಧ ಪಕ್ಷದವರು ಜನಕ್ಕೆ ದಾರಿ ತಪ್ಪಿಸೋದು, ಸುಳ್ಳು ಮಾರ್ಗ ಮಾಡೋದು ಇಡೀ ಅವತ್ತಿಂದನೂ ಮಾಡ್ತಾವ್ರೆ. ಇದೇನು ಹೊಸ್ತೇನಲ್ಲ. ಸೊ ನನ್ನ ಪಾಡಿಗೆ ನಾನು ರೈತರು ನನ್ನ ಹಿಂದೆ ಇದ್ದಾರೆ. ನಮ್ಮ ಉದ್ದೇಶ ಏನು ಅಂದರೆ ನಮ್ಮ ತಾಲೂಕಿಗೆ ನೀರು ತರ್ತೀವಿ. ನೀರು ತಂದಾದ್ಮೇಲೆ ಸಮಯಾವಕಾಶ, ಟೈಮ್ ಈಸ್ ಗೋಯಿಂಗ್ ಟು ಆನ್ಸರ್ ಆಲ್ ದೇರ್ ಅಪ್ರಿಹೆನ್ಷನ್ಸ್. ಸೊ ಆಗಲಿ ಮಾಡೋಣ, ರೈತರಿಗೆ ಒಳ್ಳೆಯದಾಗಬೇಕು. ಇಷ್ಟು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಮಾತು. ಕ್ಯಾಮ್ರಾ ಜರ್ನಲಿಸ್ಟ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV.